ಹೃದಯದ ಮಿಡಿತವಾಗಿದೆ. ಇಡೀ ವಿಶ್ವವನ್ನು ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು. ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದು. ಕನ್ನಡ ಸಾಹಿತ್ಯ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರಾದ ಚನ್ನವೀರ ಕಣವಿಯವರು ಗೆಳೆತನದ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿರುಚಿ ಇದಕ್ಕೂ ಮಿಗಿಲಾಗಿಯುವುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಯನು ಇದರ ಹದನು. ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಆಗು ಹೋಗುಗಳಿಂಗೆ ಬಾಗದಂತೆ, ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗೆ ಜೀವನ ರಸದ ಪಾಕದಂತೆ. ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದಲು ಜೀವತೆಯ್ದು. ಗೆಳೆತನಕ್ಕೆ ಪುರಾಣ ಇತಿಹಾಸ ಹಿನ್ನೆಲೆ ಇದೆ. ದ್ರೋಣ, ದೃಪದ, ಕರ್ಣ, ದುರ್ಯೋಧನ, ಕೃಷ್ಣ, ಸುಧಾಮ, ಚಂದನ ದಾಸ, ಅಮರ್ತ್ಯರ ನಿದರ್ಶನಗಳಿವೆ. ಈ ಸ್ನೇಹಕ್ಕೆ ಮೀಲು ಕೀಳು, ಹೆಣ್ಣು ಗಂಡು, ಬಡವ ಬಲ್ಲಿದ, ರೂಪ ಕುರೂಪ, ಜ್ಞಾನಿ ಅಜ್ಞಾನಿ ಎಂಬ ತಾರತಮ್ಯವಿಲ್ಲ. ಗೆಳೆತನವೆಂಬುದು ಒಂದು ಪವಿತ್ರವಾದ ಸಂಬಂಧ. ನಿಜವಾದ ಸ್ನೇಹ ಎಂದಿಗೂ ಮುರಿದು ಹೋಗುವಂಥದ್ದಲ್ಲ. ಇದನ್ನು ಎತ್ತಿ ತೋರಿಸುವುದೇ ಕೃಷ್ಣ ಸುಧಾಮರ ಸ್ನೇಹ. ಇಂತಹ ಕೃಷ್ಣ ಸುಧಾಮರ ಸ್ನೇಹದ ಕುರಿತಾದ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನೋಡಿ, ಜೊತೆಗೆ ನಿಮ್ಮ ಗೆಳೆತನದ ಸವಿಯನ್ನು ಮೆಲುಕು ಹಾಕಿ ಎಂದು ಹೇಳುತ್ತಾ ನಾಟಕವನ್ನು ಪ್ರಾರಂಭಿಸುತ್ತೇವೆ. ಸುಧಾಮನ ಗುಡಿಸಲು. ರಾತ್ರಿಯ ಸಮಯ. ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಿದ್ದಾನೆ. ಆತನ ಮುಖದಲ್ಲಿ ನಿರಾಸೆ ತುಂಬಿದೆ. ಏನು ಯೋಚನೆ ಮಾಡುತ್ತಿರುವಿರಿ? ಏನಿಲ್ಲ ಸುಶೀಲಾ. ಇಲ್ಲ, ಏನೋ ಯೋಚನೆ ಮಾಡುತ್ತಿರುವಿರಿ. ಜೀವನದಲ್ಲಿ ಬರೀ ಕಷ್ಟದ ದಿನಗಳೇ ಬರುತ್ತಿವೆ. ಸುಖದ ದಿನಗಳು ಯಾವಾಗ ಬರುತ್ತದೋ ಆ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನು ಹೊತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುತ್ತಿಲ್ಲ. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ನೀನು ಆ ದೇವರಲ್ಲಿ ಬೇಡಿಕೊಂಡ್ಯಾ ಹೇಗೆ? ಮಕ್ಕಳಿರಲಿ ಎಂದಿದ್ದು ನಿಜ, ಆದರೆ ಅಮ್ಮ ಹೊಟ್ಟೆ ಹಸಿವಾಗುತ್ತಿದೆ. ಅಮ್ಮ ನಮಗೂ ಹೊಟ್ಟೆ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ಕೊಡಿ. ನೋಡಿದ್ರ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿದ್ದಾರೆ. ಪಾಂಡಿತ್ಯ ಉಳ್ಳ ನನ್ನ ಗಂಡ ಏನಾದರೂ ದುಡಿದು ತಂದಾಕ್ತಾರೆ ಅನ್ಕೊಂಡಿದ್ದೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲವೇ ಸುಶೀಲಾ? ಅಂತೂ ಇಂತೂ ನಮಗೆ ಬಡತನವೇ ಗತಿ. ಚಿಂತೆ ಮಾಡಿದರೆ ಏನು ಫಲ? ಚಿಂತೆ ಮಾಡಿ ಚಿತೆ ಸೇರಬೇಕಷ್ಟೇ. ಪ್ರತಿಯೊಬ್ಬರ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಅಲ್ಲವೇ? ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ಹೌದು ಸುಶೀಲಾ, ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಅಲ್ಲವೇ ಶ್ರೀಕೃಷ್ಣನು ಗುರುಕುಲದಲ್ಲಿ ನನ್ನ ಪರಮ ಮಿತ್ರನಾದದ್ದು. ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ? ಹೌದು ಸುಶೀಲಾ, ನಿಜವಾಗಿಯೂ ಶ್ರೀಕೃಷ್ಣನು ನನ್ನ ಪರಮ ಮಿತ್ರನಾಗಿದ್ದನು. ನಾವಿಬ್ಬರು ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ನಿಜವಾಗಿಯೂ ಅಥವಾ ಬಡಾಯಿ ಕೊಚ್ಚಿಕೊಳ್ಳುವಿರೋ? ಆ ಶ್ರೀಮಂತ ಮಹಾರಾಜರಲ್ಲಿ ನೀವೆಲ್ಲಿ? ಬಡಾಯಿ ಅಲ್ಲ ಸುಶೀಲಾ, ನಾನೇಕೆ ಸುಳ್ಳು ಹೇಳಲಿ? ಶ್ರೀಕೃಷ್ಣನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರುತ್ತಿದ್ದನು, ನನ್ನ ಜೊತೆಯಲ್ಲೇ ಕಲಿಯುತ್ತಿದ್ದನು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಅಂತಹ ಶ್ರೀಮಂತ ಸ್ನೇಹಿತನಿದ್ದರೂ ಸಹ ನೀವು ಏಕೆ ಅವರಲ್ಲಿ ಸಹಾಯ ಕೇಳಲಿಲ್ಲ? ಈ ಬಡ ಬ್ರಾಹ್ಮಣನಲ್ಲಿ, ಶ್ರೀಕೃಷ್ಣ ಮಹಾರಾಜರಲ್ಲಿ ಒಬ್ಬ ಸ್ನೇಹಿತನಲ್ಲಿ ಬಡತನದ ಬೇಗೆಯನ್ನು ನೀಗಿಸುವಂತೆ ಸಹಾಯ ಕೇಳುವುದಾದರೂ ಹೇಗೆ? ಸ್ನೇಹಿತನೆದುರು ಎಂತಹ ಸ್ವಾಭಿಮಾನ! ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳುವುದು? ಆತ್ಮೀಯ ಗೆಳೆಯ ಅಂತೀರಿ, ಅಂದ ಮೇಲೆ ಸಹಾಯ ಮಾಡೇ ಮಾಡುತ್ತಾರೆ. ಖಂಡಿತ ಇಲ್ಲ ಅನ್ನೋದಿಲ್ಲ. ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲೇ ಹೋಗಲೇ? ಸಂಕೋಚ ಬೇಡ. ಹಸಿದಿರುವ ಮಕ್ಕಳಿಗೋಸ್ಕರಾದರೂ ಹೋಗಿ ಅವರಲ್ಲಿ ಸಹಾಯ ಕೇಳಿ. ಸರಿ, ನೀನು ಇಷ್ಟೊಂದು ಬಲವಂತ ಮಾಡುತ್ತಿರುವಲ್ಲ, ಹೋಗುತ್ತಾನೆ. ನೆನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿಸಿದ್ದೆ. ಮಕ್ಕಳ ಉಪಹಾರಕ್ಕೂ ಏನೇನು ಸಾಲದು, ಅದನ್ನೇ ಕಟ್ಟಿಕೊಡಲೇ? ಅಮ್ಮ ತುಂಬಾ ಹೊಟ್ಟೆ ಹಸಿವಾಗುತ್ತಿದೆ, ಅದನ್ನಾದರೂ ತಿನ್ನಲು ಕೊಡಮ್ಮ. ದಯವಿಟ್ಟು ಹೊಟ್ಟೆ ಹಸಿವನ್ನು ತಡೆಯಲು ಆಗುತ್ತಿಲ್ಲ. ತುಸು ತಡೆದುಕೋ ಕಂದ. ಆ ದೇವರ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾಯಿತು. ಕಟ್ಟಿಕೊಡಲೇ? ಸರಿ, ಹಾಗೆ ಮಾಡು.
ಪ್ರಣಾಮಗಳು ಪ್ರಭು. ದೇವಿ, ನೀವು ಇಲ್ಲಿ? ಹೌದು ಪ್ರಭು, ನಾನೇ. ಏನಾಯಿತು ಸ್ವಾಮಿ? ಇವತ್ತು ತಮ್ಮ ಕೊಳಲಿನ ನಾದವು ವೇದನೆಯಿಂದ ಕೂಡಿದೆ. ನಿಮ್ಮ ಮುಖದಲ್ಲಿ ಭಾವುಕದ ಛಾಯೆ ಕಾಣುತ್ತಿದೆ. ನೀನೊಬ್ಬಳೇ ದೇವಿ ನನ್ನ ಅಂತರಾತ್ಮವನ್ನು ಬಲ್ಲವಳು. ಈ ಸಂಸಾರದ ಜಂಜಾಟದಲ್ಲಿ ನನ್ನ ಮಿತ್ರ ಸುಧಾಮನು ಸಿಲುಕಿ ಸಂಕಟ ಪಡುತ್ತಿರುವನು. ಅದನ್ನು ಸಹಿಸಲಾಗುತ್ತಿಲ್ಲ. ಸಕಲ ಜೀವಿಗಳಿಗೆ ಒಡೆಯನಾಗಿರುವ ನಿಮಗೆ ನಿಮ್ಮ ಮಿತ್ರನ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಲು ಸಾಧ್ಯವಿಲ್ಲವೇ? ವಿಪರ್ಯಾಸವೆಂದರೆ ನನ್ನ ಮಿತ್ರ ಸುಧಾಮನು ಸ್ವಾಭಿಮಾನಿ. ತನಗೆ ಎಷ್ಟೇ ಕಷ್ಟವಿದ್ದರೂ ಯಾರಿಂದಲೂ ಸಹಾಯವನ್ನು ಬೇಡಲಾರ. ನಿಮ್ಮ ಮಿತ್ರ ನಿಮ್ಮ ಬಳಿ ಬಂದು ಸಹಾಯ ಕೇಳಬೇಕೆ? ನಿಮಗೆ ಅವರ ಕಷ್ಟ ತಿಳಿದಿದೆಲ್ಲವೇ? ಹೋಗಿ ಸಹಾಯ ಮಾಡಬಾರದೆ? ಇಲ್ಲ ದೇವಿ, ವಿಧಿ ನಿಯಮವನ್ನು ಯಾರಿಂದಲೂ ತೊಡೆಯಲು ಸಾಧ್ಯವಿಲ್ಲ. ಯಾವುದು ನಡೆಯಬೇಕೋ ಅದೇ ಆಗುವುದು. ಹಾಗಾದರೆ ಅವರ ಕಷ್ಟವನ್ನು ನೀಗಿಸಲು ಸಾಧ್ಯವಿಲ್ಲವೇ? ಸಮಯ ಒದಗಿ ಬಂದಿದೆ ದೇವಿ. ನನ್ನ ಮಿತ್ರನ ಸರ್ವ ಸಂಕಟಗಳಿಗೂ ಪರಿಹಾರ ಸಿಗುವುದು. ಚಿಂತಿಸಬೇಡ. ಇತ್ತ ಸುಧಾಮನು ತನ್ನ ಹೆಂಡತಿ ಕಟ್ಟಿಕೊಟ್ಟ ಅವಲಕ್ಕಿಯ ಗಂಟನ್ನು ತನ್ನ ಜೋಳಿಗೆಯಲ್ಲಿ ಸಿಲುಕಿಸಿ ದ್ವಾರಕಾಪುರದ ತನ್ನ ಮಿತ್ರನನ್ನು ಕಾಣಲು ಸಾಗುತ್ತಿರುವನು. ನಿಲ್ಲು, ಯಾರು ನೀನು? ಯಾರನ್ನು ಕೇಳಿ ಅರಮನೆಯೊಳಗೆ ಕಾಲಿಡುವೆ? ನಾನು ಸುಧಾಮ. ನಾನು ಶ್ರೀಕೃಷ್ಣನ ಪರಮ ಮಿತ್ರ. ನಾನು ನನ್ನ ಸ್ನೇಹಿತನಾದ ಶ್ರೀಕೃಷ್ಣನನ್ನು ಭೇಟಿಯಾಗಲು ಬಂದಿದ್ದೇನೆ. ಒಳಗೆ ಹೋಗಲು ಅನುಮತಿ ನೀಡಿ ದ್ವಾರಪಾಲಕರೇ. ನೀನೊಬ್ಬ ಬಡ ಬ್ರಾಹ್ಮಣ. ನೀನು ನಮ್ಮ ಒಡನೆ ಮಿತ್ರನೇ. ಹೊರಗೆ ಹೋಗು. ಇವನೊಬ್ಬ ಬಡ ಬ್ರಾಹ್ಮಣ. ಇವನು ನಮ್ಮ ಮಹಾರಾಜರ ಮಿತ್ರನಂತೆ. ಇವನಲ್ಲಿ ನಮ್ಮ ಮಹಾರಾಜರಲ್ಲಿ. ಇಲ್ಲ, ನಾನು ಸುಧಾಮ. ನಾನು ಶ್ರೀಕೃಷ್ಣನ ಪರಮ ಮಿತ್ರ. ನಾನು ನನ್ನ ಸ್ನೇಹಿತನಾದ ಶ್ರೀಕೃಷ್ಣನನ್ನು ಭೇಟಿಯಾಗಲು ಬಂದಿದ್ದೇನೆ ಎಂದು ನಿಮ್ಮ ಒಡೆಯನಾದ ಶ್ರೀಕೃಷ್ಣನಲ್ಲಿ ತಿಳಿಸಿ ಬನ್ನಿ. ನಾನು ಮಹಾರಾಜರಿಗೆ ತಿಳಿಸಿ ಬರುವೆ. ನೀನು ಇಲ್ಲೇ ನಿಲ್ಲು. ನುಡಿದ ನುಡಿಯ ಕೇಳುತ್ತ ನಡೆದು ಬಂದು ಚಾರಕರು ಒಡೆಯ ನಿಮ್ಮ ಗೆಳೆಯನಂತೆ ಬಡವ ಬ್ರಾಹ್ಮಣ. ಹುಟ್ಟ ಮೊದಲೇ ಅನ್ನ ತನ್ನ ಹೊಟ್ಟೆಗುಂಡ ಮನುಜನಲ್ಲ. ಗಟ್ಟಿ ಗಾಳಿ ಬರಲಿ ಹಾರುವಂತೆ ತೋರುವ ಅಸ್ಥಿ ಚರ್ಮ ಆತನಂಗ ಕತ್ತಿಕೊಂಡ ಹೊಟ್ಟೆ ಬೆನ್ನು ಮತ್ತೆ ನಡೆಯಲಾರ ಮಾತನಾಡಲಾರನು. ದೊಡ್ಡ ನಾಮ ಹಚ್ಚಿಕೊಂಡು ಮುದ್ರೆ ಮೈಯಲೊತ್ತಿಕೊಂಡು ಶುದ್ಧ ಚಂದ್ರಮಾನ ಕಾಂತಿ ತೋರುತ್ತಿದ್ದನು. ಛಿದ್ರವಾದ ಬಟ್ಟೆ ನೊಟ್ಟು ಚಿಗುರು ತುಳಸಿ ಕಿವಿಯಲಿಟ್ಟು ಪದ್ಮನಾಭ ಪಾಲಿಸೆನುತ ಕೂಗುತ್ತಿದ್ದನು. ನಾಮಾಂಕಿತವ ಕೇಳಲು ಸುಧಾಮನೆಂದು ಹೇಳುವ ನಾನಾ ಪರಿಯಲ್ಲಿ ನಿಮ್ಮ ಸ್ತುತಿಯ ಮಾಡುತ್ತಿದ್ದನು. ಅಪ್ಪಣಾದರಾತನ ಇತ್ತ ಕರೆದು ತಾವೇ ನೆನಲು ಭಕ್ತರೊಡೆಯ ಬಹಳ ಸಂಭ್ರಮದಿ ಎದ್ದನು. ಓಹೋ ಸುಧಾಮ, ಯಾವಾಗ ಬಂದೆ? ಬಾ ಒಳಗೆ. ಓ ಶ್ರೀಕೃಷ್ಣ ಮಹಾರಾಜರು, ಏಕೆ ಸುಧಾಮ, ಕಣ್ಣಲ್ಲಿ ನೀರು? ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವೆನಿಲ್ಲ, ಅದರಿಂದಾಗಿ ಆನಂದ ಕಣ್ಣೀರು. ದೂರದಿಂದ ದಣಿದು ಬಂದಿದ್ಯಾ? ಒಳಗೆ ಹೋಗಿ ಸ್ನಾನ ಮುಗಿಸಿ ವಿಶ್ರಾಂತಿ ತೆಗೆದುಕೋ. ನಿನ್ನನ್ನು ಅಷ್ಟು ಬೇಗ ಹೋಗಲು ಬಿಡುವುದಿಲ್ಲ. ಅಯ್ಯೋ, ಮನೆಯಲ್ಲಿ ಯಾರೂ ಇಲ್ಲ ಕೃಷ್ಣ, ಹೋಗಬೇಕು. ಸುಮ್ಮನಿರು. ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ? ಯಾರಲ್ಲಿ? ಸ್ವಾಮಿ, ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ. ಕರವ ಪಿಡಿದುಕೊಳ್ಳಿರಿಸಿ ದಿವ್ಯಾಸನದ ಮ್ಯಾಲೆ ತರಿಸಿ ಚಾಮರದ ಗಾಳಿ ಹಾಕುತ್ತಿದ್ದನು. ಪನ್ನೀರು ತಂದು ಪಾದ ತೊಳೆದು ದ್ರಾಕ್ಷಿ ಕಿತ್ತಳೆ ಹಣ್ಣು ಎಡ ನೀರು ತಂದು ಮೆಲನು ಕೊಟ್ಟನು. ಪದ್ಮನಾಭ ಹರುಷದಿಂದ ಮೊದಲೇ ಮಾತನಾಡಿದನು. ಮದುವೆಯಾಯಿತೇನು ಸಖನೆ ಎಂದು ಕೇಳಿದ.
ಎಲ್ಲಿ ನನ್ನ ಅತ್ತಿಗೆಯವರು ಕೊಟ್ಟಿರುವ ಉಪಹಾರವೆಲ್ಲಿ? ಏನಿಲ್ಲ ಕೃಷ್ಣ, ಏನಿಲ್ಲ. ಕೊಡು ಇಲ್ಲಿ, ಇದು ನನಗೆ ಸೇರಿದ್ದು. ಆಹಾ, ಅವಲಕ್ಕಿ ಏನು ಸುವಾಸನೆ! ಬಹಳ ಚೆನ್ನಾಗಿದೆ. ಹೌದೌದು, ಬಹಳ ಚೆನ್ನಾಗಿದೆ ಅವಲಕ್ಕಿ. ಹೇಳು ಸುಧಾಮ, ನಿನಗೇನು ಬೇಕು? ನನಗೇನು ಬೇಡ ಕೃಷ್ಣ. ನಿನ್ನ ಸತ್ಕಾರ ಜೀವನವನ್ನು ಎಂದಿಗೂ ಮರೆಯುವಂತಿಲ್ಲ. ನಿನ್ನ ಸ್ನೇಹ ಒಂದೇ ಸಾಕು. ಇನ್ನು ನಾನು ನನ್ನೂರಿಗೆ ಹೊರಡುತ್ತೇನೆ. ಇಷ್ಟು ಬೇಗ? ಇಷ್ಟು ದೀರ್ಘಕಾಲ ನಾನು ನನ್ನ ಮನೆ ಬಿಟ್ಟು ಇದ್ದವನೇ ಅಲ್ಲ. ಅಲ್ಲಿ ನನ್ನ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು. ನಾನಿನ್ನು ನನ್ನೂರಿಗೆ ಹೊರಡುತ್ತೇನೆ. ಅನುಮತಿ ನೀಡು ಕೃಷ್ಣ. ನಿನ್ನಿಷ್ಟದಂತೆ ಆಗಲಿ ಸುಧಾಮ, ಹೋಗಿ ಬಾ, ಶುಭವಾಗಲಿ. ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ? ಪರವಾಗಿಲ್ಲ ಬಿಡು, ನೀನು ಕರೆಯದೇ ಇದ್ದರೂ ನಾನೇ ಬರುವೆ. ಅಯ್ಯೋ, ನನ್ನ ಮನೆಗ? ಬೇಡ ಕೃಷ್ಣ. ಈಗ ಚಿಂತೆ ಬಿಟ್ಟು ಹೊರಡು, ಎಲ್ಲ ಒಳ್ಳೆಯದೇ ಆಗುತ್ತದೆ. ಸುಧಾಮನ ಗುಡಿಸಲು ಸುಂದರವಾದ ಮನೆಯಾಗಿ ಮಾರ್ಪಟ್ಟಿತ್ತು. ಅಂದದ ಮನೆಯ ಸುತ್ತಲೂ ನಳನಳಿಸುವ ಸುಧಾಮನ ಹೆಂಡತಿ ಮಕ್ಕಳು ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ನೀವು ಯಾರ ಮನೆಯಲ್ಲಿದ್ದೀರಿ? ಇದು ನಮ್ಮ ಮನೆಯ ಸ್ವಾಮಿ. ನಮ್ಮ ಗುಡಿಸಲಲ್ಲಿ. ಮತ್ತಿದೆಲ್ಲ ಹೇಗೆ ಸಾಧ್ಯ? ನಿಮ್ಮ ಮಿತ್ರನ ಕೃಪೆಯಿಂದ. ನನ್ನ ಮಿತ್ರ ಶ್ರೀಕೃಷ್ಣನಿಂದಲೇ? ಹೌದು, ಆ ಮಹಾರಾಯ ಶ್ರೀಕೃಷ್ಣನಿಂದಲೇ. ನನ್ನ ಮನರ ಇಂಗಿತವನ್ನು ತಿಳಿದು ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದಾನೆ ಆ ಕೃಷ್ಣ. ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಇವರಿಗೆ ನೀಡಿದ್ದೀರಾ? ಓ, ಕೊಟ್ಟೆ. ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದನು. ಹಬ್ಬ, ಬಡವರ ಮನೆ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ, ಅದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ. ಮಕ್ಕಳೆಲ್ಲ ಎಲ್ಲಿದ್ದಾರೆ? ಅಪ್ಪ ಅಪ್ಪ, ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಅಮ್ಮ, ತಂಗಿ, ತಮ್ಮ ಎಲ್ಲರಿಗೂ ಹೊಸ ಬಟ್ಟೆಯನ್ನು ಕೊಟ್ಟಿದ್ದಾರೆ ಮತ್ತು ಆಭರಣಗಳನ್ನು ಕೊಟ್ಟಿದ್ದಾರೆ. ಹೌದಾ ಕಂದ? ಅಪ್ಪ ಅಪ್ಪ, ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಸರ, ಓಲೆ, ಬಳೆ ನೋಡಿ ಎಷ್ಟು ಚೆನ್ನಾಗಿದೆ. ಅಪ್ಪ ಅಪ್ಪ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ. ನನಗೆ ಬೇಡ, ನೀವೇ ತರಿಸಿಕೊಳ್ಳಿ. ಆ ಶ್ರೀಕೃಷ್ಣನ ಸ್ನೇಹವೇ ನನ್ನ ರೇಷ್ಮೆ ಬಟ್ಟೆ. ಅವನ ಮಾತೆ ನನ್ನ ಆಭರಣ. ಅವನಂತಹ ಸ್ನೇಹಿತನನ್ನು ಪಡೆದ ನಾನೇ ಧನ್ಯನು. ವರ್ಗದಲ್ಲಿ ಒಬ್ಬ ಸುಧಾಮನಿರುತ್ತಾನೆ. ನಾವು ಸ್ನೇಹಿತರಲ್ಲಿ ಶ್ರೀಕೃಷ್ಣನಂತಾಗಲು ಪ್ರಯತ್ನಿಸಬೇಕು. ಎಲ್ಲ ಪ್ರೇಮಕ್ಕಿಂತಲೂ ಮಾತೃ ಪ್ರೇಮ ಮಿಗಿಲು, ಎಲ್ಲ ಪ್ರೀತಿಗಿಂತಲೂ ಸ್ನೇಹಿತರ ಪ್ರೀತಿ ದೊಡ್ಡದು. ಸ್ನೇಹಕ್ಕೆ ಸ್ನೇಹವೇ ಸರಿಸಾಟಿ, ಸ್ನೇಹಕ್ಕೆ ಎಂದೂ ಬೆಲೆ ಕಟ್ಟಲಾಗದು. ಶ್ರೀರಾಮಾಂಜನೇಯರ ಸ್ನೇಹ, ಕೃಷ್ಣ ಸುಧಾಮರ ಸ್ನೇಹ, ಕರ್ಣ ದುರ್ಯೋಧನರ ಸ್ನೇಹ ಇಡೀ ಮನುಜ ಕುಲಕ್ಕೆ ಮಾದರಿ. ಅಂತಹ ಮಾದರಿಯಲ್ಲಿ ಮನುಜ ಮಾತ್ರರಾದ ನಾವು ಸಾಗೋಣ. ಚಿರಕಾಲ ಇರಲಿ ಈ ನೆನಪು, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ.
ಹಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. I call upon the dignitaries to allocate the reward. ರೀತಿಯ ಕೃಷ್ಣ ಸುಧಾಮರ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿರುವ ಜೊತೆಗೆ ನಮ್ಮ ಗೆಳೆತನದ ಸವಿಯನ್ನು ಮೆಲುಕು ಹಾಕುವಂತೆ ಮಾಡಿದ ನನ್ನ ನೆಚ್ಚಿನ ಸ್ನೇಹಿತರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ.